ಮೊದಲು ನಾನು ಬೇರಿನ ಮೇಲೆ ಅಭಿಮಾನ ಸುರಿದೆ. ಮುಂದೆ ಟಾರ್ ಹೊರಬಂದ ನಂತರ ಕಾಂಡದಿಂದ ಹೂವುಗಳು ಹೊರಬರಲು ಪ್ರಾರಂಭಿಸಿದ ತಕ್ಷಣ ನಾನು ಓರ್ಬಿಕ್ಸ್ ಅನ್ನು ಬಳಸಲು ಪ್ರಾರಂಭಿಸಿದೆ. ನಾನು ಅದನ್ನು 10 ದಿನಗಳಿಗೊಮ್ಮೆ ಬಳಸಿದೆ. ಪರಿಣಾಮವಾಗಿ ಹಣ್ಣುಗಳು ಉತ್ತಮ ಗಾತ್ರದಲ್ಲಿ ಬೆಳೆದವು. ಅವು ಹೊಳೆಯುವಂತೆ ಕಾಣುತ್ತಿದ್ದವು. ಟಾರ್ ಕೂಡ ಚೆನ್ನಾಗಿ ಬೆಳೆದು ಮಾರುಕಟ್ಟೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆಯಿತು. ಇತ್ತೀಚಿನ ದಿನಗಳಲ್ಲಿ ನನಗೆ ಪ್ರತಿ ಟಾರ್ಗೆ ಸುಮಾರು 400 ರೂಪಾಯಿ ಸಿಗುತ್ತಿತ್ತು. ನಾನು ಅದನ್ನು ತೂಕದಿಂದ ನೀಡಿದಾಗ ಅದು 35 ಕೆಜಿಗೆ ಬಂದಿತು. ಮೊದಲು 25 ಕೆಜಿಯವರೆಗೆ ಇದ್ದ ಟಾರ್ ಈಗ 35 ಕೆಜಿಗೆ ಬಂದಿದೆ. ನನಗೆ ಉತ್ತಮ ಇಳುವರಿ ಬರುತ್ತಿದೆ. ಇಳುವರಿಯೂ ಚೆನ್ನಾಗಿದೆ. ನನ್ನ ಹೆಸರು ಕಣ್ಣನ್. ನಾನು ತಿರುಚಿ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಕರ್ಪೂರವಲ್ಲಿ ಬಾಳೆಹಣ್ಣನ್ನು ಬೆಳೆಸಿದ್ದೇನೆ. ನಾನು ಸುಮಾರು 1600 ಬಾಳೆ ಗಿಡಗಳನ್ನು ನೆಟ್ಟಿದ್ದೇನೆ. ನಾನು ಇದನ್ನು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ನಿರ್ವಹಿಸುತ್ತಾ ಬಂದಿದ್ದೇನೆ ಮತ್ತು ಉತ್ತಮ ರೀತಿಯಲ್ಲಿ ಟಾರ್ ಅನ್ನು ಕೊಯ್ಲು ಮಾಡುತ್ತಿದ್ದೇನೆ. ಇದರ ವಿಶೇಷವೆಂದರೆ ಹಣ್ಣುಗಳು ಬೇಗನೆ ಹಣ್ಣಾಗುವುದಿಲ್ಲ. ನೈಸರ್ಗಿಕ ವಿಧಾನವನ್ನು ಬಳಸುವುದರಿಂದ ಟಾರ್ ಬೇಗನೆ ಹಣ್ಣಾಗುವುದಿಲ್ಲ ಮತ್ತು ಹಣ್ಣುಗಳು ಉತ್ತಮ ತೂಕ ಮತ್ತು ಗುಣಮಟ್ಟದೊಂದಿಗೆ ಲಭ್ಯವಿರುತ್ತವೆ. 3 ತಿಂಗಳ ವಯಸ್ಸಿನ ಸಸಿಗಳಿಗೆ 1 ಲೀಟರ್ ಅಭಿಮಾನ್ ಅನ್ನು 50 ಲೀಟರ್ ನೀರಿನಲ್ಲಿ ಬೆರೆಸಿ ಸಸಿಗಳ ಸುತ್ತಲೂ ಸುರಿಯಬೇಕು. ಈ ರೀತಿ ಬಳಸಿದರೆ ಬೇರುಗಳ ಬೆಳವಣಿಗೆ ಚೆನ್ನಾಗಿ ನಡೆಯುತ್ತದೆ. ಬೇರೂರಿಸುವಿಕೆ ಉತ್ತಮವಾಗಿರುತ್ತದೆ. ಅದರ ನಂತರ 6ನೇ ತಿಂಗಳಲ್ಲಿ ಓರ್ಬಿಕ್ಸ್ ಅನ್ನು 50 ಲೀಟರ್ ನೀರಿನಲ್ಲಿ ಬೆರೆಸಿ ಸಸಿಗಳ ಸುತ್ತಲೂ ಸುರಿಯಬೇಕು. ಈ ರೀತಿ ಬಳಸಿದರೆ ಅದು ಕೀಟಗಳ ದಾಳಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಬೇರು ಹುಳು ಮತ್ತು ಕಾಂಡದ ದಾಳಿಯಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಸಾಮಾನ್ಯವಾಗಿ ಸಸ್ಯವು ಟಾರ್ ಉತ್ಪಾದಿಸಲು ಪ್ರಾರಂಭಿಸಿದಾಗ ಮಾತ್ರ ಕೀಟಗಳ ದಾಳಿ ಗೋಚರಿಸುತ್ತದೆ. ಆದ್ದರಿಂದ ಅದನ್ನು ನಿಯಂತ್ರಿಸಲು ಅಗತ್ಯವಿರುವ ವಾತಾವರಣದಲ್ಲಿ ಓರ್ಬಿಕ್ಸ್ ಮತ್ತು ಅಭಿಮಾನನ್ನು ಮತ್ತೆ ಮಿಶ್ರಣ ಮಾಡಬೇಕು. ಅದಾದ ನಂತರ ಟಾರ್ ಹೊರಬರಲು ಪ್ರಾರಂಭಿಸಿದಾಗ FL77 ಅನ್ನು 10 ಲೀಟರ್ ನೀರಿನಲ್ಲಿ 250 ಮಿಲಿ ಬೆರೆಸಿ ಟಾರ್ ಮೇಲೆ ಸಿಂಪಡಿಸಬೇಕು. ಈ ರೀತಿ ಸಿಂಪಡಿಸಿದರೆ ಬೀಜಗಳು ಉತ್ತಮ ಉದ್ದ ಮತ್ತು ಹೊಳೆಯುತ್ತವೆ. ಬೀಜಗಳು ದೊಡ್ಡದಾಗಿ ಬೆಳೆಯುತ್ತವೆ. ಟಾರ್ನ ತೂಕವೂ ಹೆಚ್ಚಾಗುತ್ತದೆ. ಟಾರ್ ಕೂಡ ಚೆನ್ನಾಗಿ ಬೆಳೆಯುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮವಾಗಿ ಸ್ವೀಕರಿಸಲ್ಪಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ನನಗೆ ಪ್ರತಿ ಟಾರ್ಗೆ ಸುಮಾರು 400 ರೂಪಾಯಿ ಸಿಗುತ್ತಿತ್ತು. ನಾನು ಅದನ್ನು ತೂಕದಿಂದ ನೀಡಿದಾಗ ಅದು 35 ಕೆಜಿಗೆ ಬಂದಿತು.